ಈ ದಿವ್ಯಕ್ಷೇತ್ರ ಬಂದು ಇಲ್ಲಿ ಗಿಡಿನಹಳ್ಳಿ ಮಾಗಡಿ ಮೈನ್ ರೋಡ್ ಕಡಕಬೆಲೆ ತಾವಿದೆ. ಈ ತಾಯಿ ಬಂದು ನಮಗೆ ಇಲ್ಲಿಗೆ 30 ವರ್ಷ ಆಯಿತು. ಈ ದೇವಿ ನಮಗೆ ಬಂದು ನಾನು ಚಿಕ್ಕ ಮಗು ಇದ್ದಾಗೇನೋ ನಮಗೆ ಈ ತಾಯಿ ಒಳ್ದಿದ್ದು. ಕೊಳ್ಕರಿಂದ ಈ ತಾಯಿ ನಮಗೆ ಬಂದಿದ್ದಾರೆ. ಇವರು ನಮಗೆ ಏನಂದ್ರೆ ನಾನು ಹುಷಾರಿಲ್ದಾಗ ನಮ್ಮ ತಂದೆ ತಾಯಿ ತುಂಬ ಭಕ್ತರು ಕೊಳ್ಕರೆಯಲ್ಲಿ. ಅವ್ರು ಬೇಡಿದ್ದಕ್ಕೆ ನಾವು ಬರ್ತೀವಿ, ನಾನು ಬರ್ತೀನಿ ನಡಿ ಅಂತ ಹೇಳಿ ಬಂದು ತಾಯಿ ನಮ್ಗೆ ನೆಲೆಸಿ 15 ವರ್ಷ ನಮ್ಮ ಕಲ್ಚರ್ ರೂಪದಲ್ಲಿ ನಾವು ತಾಯಿನ ಪೂಜೆ ಮಾಡ್ಕೊಂಡಿದ್ದು. ಅವರು ನಮಗೆ ಬಂದು ಇಲ್ಲ ನಾನು ದೇವಸ್ಥಾನ ನನಗೆ ಆಗಲೇಬೇಕು, ನಮಗೊಂದು ಗುಡಿ ಕಟ್ಟು ಅಂತ ಹೇಳಿದ್ರು. ನಾವು ಬಂದು ಇಲ್ಲಿ ಫಸ್ಟು ಗುಡಿನ ನಾವು ಒಂದು ಗುಡ್ಸ್ಲಲ್ಲಿ ಮಾತ್ರ ಕಟ್ತೋ. ಆ ಗುಡ್ಸ್ಲಲ್ಲಿ ಭಾರಿ ನಾವು ಇದರಲ್ಲಿ ಗುಡ್ಸ್ಲಲ್ಲಿ ಕಟ್ಟಿ ತಾಯಿ ತಂದು ಕುಣಿಸ್ತೋ. ತಾಯಿ ಏನಾರ ಮಾಡ್ಕೋ, ನಿಂಗೆ ಸೇರಿದ್ದಕ್ಕೆ ಬಿಡು ಮಗನೇ ನಾನು ಮಾಡ್ಕೊತೀನಿ ಅಂತೇಳಿ ಇಷ್ಟು ಇದು ಕ್ಷೇತ್ರನ ಈ ಮಟ್ಟಕ್ಕೆ ಬೆಳೆಸಿ ಈ ಮಟ್ಟಕ್ಕೆ ಮಾಡಿದ್ದಾರೆ. ಅದು ಇಲ್ಲಿ ಬಂದು ವಿಶೇಷತೆ ಏನಂದರೆ ತಾಯಿಯವರು ಬಂದು ಭಕ್ತರ ಕಷ್ಟಗಳನ್ನೆಲ್ಲ ನೀಗಿಸಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಅಮಾವಾಸ್ಯೆ ಪೌರ್ಣಮಿಲಂದು ಹೋಮ ನಡೆಯುತ್ತದೆ. ಪ್ರತಿಂಗರೆ ಅಮ್ಮ ಅವರು ಹೋಮ ನಡೀತದೆ. ಅದರಲ್ಲಿ ಬಂದು ಮೆಣಸಿನ್ಕಾಯಿ ತುಪ್ಪ ಹಾಕಿದ್ರೆ ಅವ್ರ ಕಷ್ಟಗಳು, ಅವ್ರು ಮಾಡ್ಸಿರೋ ಮಾಟತಂತ್ರಗಳು, ಜೊತೆಗೆ ಅವ್ರಿಗೆ ಬಂದಿರೋ ಸಮಸ್ಯೆ, ಗಾಳಿ ಪೇತ ಇಂಥವನ್ನೆಲ್ಲ ದೋಷನ ತಾಯಿ ಹೋಮದಲ್ಲೇ ಪರಿಹರಿಸ್ತಾರೆ. ಏನಪ್ಪ ಅಂದರೆ ಇಲ್ಲಿ ತಾಯಿಯವ್ರಿಗೆ ಇಲ್ಲಿ ನಾವು ಒಂದು ತಗಡು ಬರ್ಕೊಡ್ತೀವಿ, ಅಂದರೆ ಅವ್ರ ಸಮಸ್ಯೆನ ಒಂದು ತಗಡು ರೂಪದಲ್ಲಿ ಬರ್ಕೊಡ್ತೀವಿ. ಅವರು 9 ವಾರ ಬಂದು ಅದನ್ನು 9 ಪ್ರದಕ್ಷಿಣೆ ಹಾಕಿ ತಾಯಿ ಅವ್ರಿಗೆ ಪಾದಕ್ಕಿತ್ತು ತಗೊಂಡಾಗ ಅದನ್ನ ತ್ರಿಶೂಲಕ್ಕೆ ಕಟ್ಟಿದ್ರೆ ಅವ್ರ ಸಮಸ್ಯೆ ಬಗೆಹರುತ್ತೆ. ಅವ್ರು ಏನು ಅನ್ಕೊಂಡಿದ್ದ ಕೋರಿಕೆ ಅದು 9 ವಾರದ ಒಳಗಡೆ ನೆರವೇರುತ್ತೆ ಸರ್. ಇದು ಆ ತಾಯಿ ಮಹಿಮೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ದೀಪು ಅಂತ ಸರ್. ಎಲ್ಲಿಂದ ಬಂದಿರೋ ಸರ್? ಸರ್ ನಂದು ಚಂದ್ರಾಯಬಣ್ಣ ಇವಾಗ ಹಿರಿಸಭೆ ಅಂತ ಚಿಕ್ಕದು ಗ್ರಾಮ, ಹೇಮಸೂರು ಅಂತ. ಇಲ್ಲಿ ನಾನು 91 ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಾಯಿದೆ. ಫಸ್ಟು ಸ್ಟಾರ್ಟಿಂಗು ನಾನು ಬಾಡಿಗೆ ಆಟ ರನ್ನಿಂಗ್ ಇದ್ದೆ. ಆ ನಂತರ ಇಲ್ಲಿಗೆ ಬಂದಿದ ನಂತರ ಒಂದೊಂದಾಗಿ ಹೋಗೋ ಕೆಲಸ ನಾನು ಸಕ್ಸಸ್ ಆಗ್ತಾಯಿದ್ದೆ. ಅಂದ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಒಂದು ಸ್ವಂತ ಗಾಡಿ ತೊಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದು ಎಲ್ಲ ಇವಾಗ ತಾಯಿ ನನಗೆ ನೆರವೇರಿಸ್ಕೊಡ್ತಾ ಇದ್ದಾರೆ. ಸರ್ ನಿಮ್ಮ ಥರ ಒಳ್ಳೇದಾಗಬೇಕು ಅಂತ ತುಂಬ ಜನ ಅನ್ಕೊಂತ ಇರ್ತಾರೆ, ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸರ್ ಇಲ್ಲಿದ್ದು ನನಗೂ ಗೊತ್ತಿತ್ತಿಲ್ಲ, ಅದಾದ 1 ವರ್ಷ ನನಗೂ ಇದೇ ಥರ ಬಂದು ನನ್ನ ಕಷ್ಟ ಪರಿಹಾರ ಎಲ್ಲ ಆಗಿದೆ. ಅದರಿಂದ ಇವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಂದು ನೀವು ಬನ್ನಿರಿ. ಜನಗಳಿಗೂ ಗೊತ್ತಾಗಿರುತ್ತೆ, ಬಂದ ಮೇಲೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನಾಯಿದ್ರು ಪರಿಹಾರ ಮಾಡಿಕೊಡ್ತಾರೆ. ಬಂದ ನಂತರ ಗೊತ್ತಾಗುತ್ತೆ ಅವ್ರಿಗೆ ಏನೇನು ಕಷ್ಟ ಇದ್ರು. ನಾನು ಅದಕ್ಕೆ 3 ವರ್ಷ ಆಯಿತು. 3 ವರ್ಷದಿಂದ ನಾವು ಬದುಕಬೇಕು ಅಂತ ಇರಲಿಲ್ಲ. ಕೆಲವು ಟೈಮು ಸಾಯ ಇದು ಸ್ಥಿತಿಯಲ್ಲೇ ಇದ್ದೋ. ಅಂಥದ್ರಲ್ಲಿ ಅಮ್ಮ ಕಾಪಾಡ್ಕೊಂಡು 3 ವರ್ಷದಿಂದ. ಮತ್ತು ನಮಗೆ ಸಂತಾನ ಇದು ಇರಲಿಲ್ಲ, ಭಾಗ್ಯ. ಅದು ಅಮ್ಮನ ಕೇಳ್ಕೊಂಡಾಗ 1 ವರ್ಷ ಮದುವೆಯಾಗಿ 1 ವರ್ಷ 2 ವರ್ಷ ಇರಲಿಲ್ಲ ಮಗ. ಆಮೇಲೆ ಅಮ್ಮನ ಕೇಳ್ಕೊಂಡಾಗ ಅಮ್ಮನೂ ಅದು ಕೊಡ್ತು, ಮಗ ಪಾಪನೂ ಕೊಟ್ಟೈತೆ. ಈಗ ಚೆನ್ನಾಗಿದೆ, ಮಗ ಆರೋಗ್ಯವಾಗಿದ್ದಾನೆ, ಏನೂ ತೊಂದರೆ ಇಲ್ಲ ಸರ್. ಇಲ್ಲಿ ಬಂದಾಗೆಲ್ಲ ನಮಗೂ ಒಳ್ಳೆಯದಾಗಿದೆ. ಸಾಕಮ್ಮ ಅಂತ, ದೊಡ್ಡಬಳ್ಳಾಪುರ. ಅಮ್ಮ ಎಷ್ಟು ವರ್ಷದಿಂದ ದೇವಸ್ಥಾನ ಬರ್ತಾ ಇದ್ದೀರಾ? ನಾವು ಸುಮಾರು ವರ್ಷದಿಂದ ಬರ್ತೀವಿ. ನಮ್ಮ ಅಜ್ಜಿ ತಾತ ಮುತ್ತಾತ ಕಾಲದಿಂದ ನಮಗೆ ಅಮ್ಮ ಮನೆ ದೇವರು, ಕೆಂಪಮ್ಮ ದೇವರು. ನಮಗೆ ಸುಮಾರು ಕಷ್ಟದಲ್ಲಿ ಎಲ್ಲ ಅದು ನಾವು ಅಮ್ಮನೇ ನೆಮ್ಮದಿರೋದು. ನಮಗೆ ಎಲ್ಲ ಅಮ್ಮನೇ ಬಿಡಿ, ಏನು ಅಂದ್ಕೊಂಡ್ರು ನಾವು ಅಮ್ಮನ್ನ ಕೇಳ್ದೆ ಏನು ಇದು ಮಾಡಲ್ಲ. ಆದರೆ ತಾಯಿ ನಮಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ಈ ನೆನ್ನೆ ಮನೆಲ್ಲ ತಾತ ಮುತ್ತಾತ ಅಂದರೆ ಸುಮಾರು ಕಾಲದಿಂದ ಅಮ್ಮ ನಮಗೆ ಮನೆ ದೇವರು. ಈ ಅಮ್ಮ ತುಂಬ ಕಷ್ಟ ಅಂತ ಬಂದವ್ರಿಗೆ ತಾಯಿಯಾಗಿ ನಿಂತು ಒಳ್ಳೇದು ಮಾಡ್ತಾರೆ. ಆ ಕಷ್ಟ ಅಂತ ಬಂದವ್ರನ್ನ ತಾಯಿ ನೆಂಬಿ ಬಂದರೆ ಅಮ್ಮ ಒಳ್ಳೇದು ಮಾಡಿಕೊಡ್ತಾರೆ. ಯಾರು ಕಷ್ಟ ಇರೋರು ಬರಲಿ, ಬಂದು ಒಳ್ಳೇದಾಗಲಿ, ಅವರು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು. ಆದರೆ ಕೆಂಪಮ್ಮ ತಾಯಿ ಹತ್ರಕ್ಕೆ ಬಂದವ್ರಿಗೆ ಯಾರೂ ಕೈ ಬಿಟ್ಟಿಲ್ಲ. ಅಮ್ಮ ತುಂಬಾ ಒಳ್ಳೇದು ಮಾಡ್ತಾರೆ. ಬಂದವ್ರು ನೆಂಬಿ ಬಂದರೆ ಯಾವತ್ತೂ ಅಮ್ಮ ಬಿಡೋದೇ ಇಲ್ಲ, ತುಂಬ ಕಷ್ಟ ಕಾಯ್ತಾರೆ. ಹೆಸರು ಮಾತಾಡಿ ಅಂತ, ಕೊಪ್ಪಳ ಡಿಸ್ಟಿಕ್ಕು, ಯಲಬುರ್ಗ ತಾಲೂಕು ಅಂತ. ನಾವು ಸುಮಾರು ದೇವಸ್ಥಾನದಿಂದ ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ. ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಈಗ ಮೊದಲು ಬೇರೆ ಕಡೆ ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತೀವಿ. ಇವಾಗ ಅಮ್ಮನ ದೇವಸ್ಥಾನ ನಡ್ತಾನೆ ಅಂದರೆ ಇವಾಗ ಸ್ವಂತ ಇಲ್ಲಿ ಬೆಂಗಳೂರಲ್ಲೇ ಒಂದು ಸ್ವಂತ ಫ್ಯಾಕ್ಟ್ರಿ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಕಷ್ಟ ಅಂತ ಬಂದಾಗ ಮನೆಯಲ್ಲಿ ನಾವು ನಮ್ಮ ತಾಯಿ ಹತ್ರ ಏನು ಹಾಕೊಂತೀವಿ ಅದಕ್ಕೆ ಹೆಚ್ಚಾಗಿಂದ ಇಲ್ಲಿ ದೇವಸ್ಥಾನ ಹತ್ರ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಅಭಿವೃದ್ಧಿ. ನಮಸ್ತೆ, ನನ್ನ ಹೆಸರು ಗಂಗರಾಜು ಅಂತ, ಗಿಡ್ಡೇನಹಳ್ಳಿ. ಸರ್ ಈ ದೇವಸ್ಥಾನ ವಿಶೇಷತೆ ಏನು ಸರ್? ಸರ್ ಈ ದೇವಸ್ಥಾನದಲ್ಲಿ ಫಸ್ಟು ಚಿಕ್ಕದಾಗಿ ಅಮ್ಮ ನಮ್ಮ ಇದು ಬಂದಾದಮೇಲೆ ನಮಗೆ ಕಷ್ಟ ಅಂತ ಬಂದಾಗ ನಾವು ಚಿಕ್ಕೊಟ್ಟಿಗೆರೆಗೆ ಹೋಗ್ತಾಯಿದ್ರಿ. ಚಿಕ್ಕೊಟ್ಟಿಗೆರೆಯಲ್ಲಿ ಆಗಲೇ ಒಂದು 20 ವರ್ಷದಿಂದ ನಾವು ಹೋಗ್ತಾಯಿದ್ರಿ. ಅಲ್ಲಿ
20 ವರ್ಷಕ್ಕೆ ಮುಂಚೆ ಅಲ್ಲೆಲ್ಲ ನಾವು ಅಲ್ಲಿ ಎಲ್ಲ ನಡ್ಕೊತಾ ಇದ್ರಿ. ನಾವು ಏನಾದರೂ ಕಷ್ಟ ಅಂತ ಬಂದಾಗ ಅಲ್ಲಿ ಚಿಕ್ಕೋಟ್ಗೆರೆಯಲ್ಲೇ ಹೋಗಿ ಕೇಳ್ಕೊಂಡು ಒಂದು ನಮ್ದು ಏನೇ ಪರಿಹಾರ ಬಂದ್ರೇನು ನಾವು ಅಲ್ಲಿ ಹೋಗಿ ಬಂದು ಬಗೆಹರಿಸ್ಕೊತಾ ಇದ್ವಿ. ಆವಾಗ ಇಲ್ಲಿ ನಾವು ಹೋಗ್ತಾ ಬರ್ತಾ ಇರಬೇಕಾದ್ರೆ ಅಮ್ಮ ಇಲ್ಲಿ ನಮಗೂ ಉದ್ಬದಿಯಾಗಿ ಅಮ್ಮ ಏನು ಕೇಳ್ತು ಅಂದರೆ, ಅಮ್ಮ ನನಗೆ ನಾನು ಇಲ್ಲಿ ಪ್ರತಿಷ್ಠಾಪನೆ ಆಗ್ತೀನಿ, ನನಗೊಂದು ಜಾಗ ಕೊಡೋ ಮನೆ ಅಂತ ಕೇಳ್ತು. ಅದರಿಂದ ನಾವು ಇನ್ನು ದೇವಸ್ಥಾನಕ್ಕೆ ಒಂದು ಒಳ್ಳೇದಾಗುತ್ತೆ, 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟೆ. ಬಂದು ಭಕ್ತಾದಿಗಳಿಗೂ ಒಳ್ಳೇದಾಗಬೇಕು, ನಮಗೂ ಏನೋ ಕೊಟ್ಟಿದ್ದಕ್ಕೂ ನಮಗೂ ಒಂದು ಒಳ್ಳೇದಾಗಬೇಕು ಅಂತ ಹೇಳಿ ಜಾಗ ಕೊಟ್ಟಿದ್ದೀನಿ. ಆ ಕೊಟ್ಟಿರೋದ್ರಿಂದ ಬಂದು ಭಕ್ತಾದಿಗಳು ಏನೋ ಅವ್ರ ಕಷ್ಟ ಒಂದು ಬಂದು ಪರಿಹಾರ ಮಾಡ್ಕೊತಾರೆ. ಪರಿಹಾರ ಮಾಡ್ಕೊಳೋದಕ್ಕೆ ಮುಂಚೆ ಆ ಅಮ್ಮನಿಗೆ ಭಕ್ತಿ ಬೇಕು. ಏನಿಗೋ ಬಂದು ಏನೋ ಒಂದು ಕಷ್ಟ ಹತ್ತ ಬಂದು ಬಗೆಹರಿಸ್ಕೊಂಡು ಹೋಗೋದಲ್ಲ ಆ ಅಮ್ಮನ ಹತ್ರ. ಬಂದಾಗ ಆ ಅಮ್ಮನಿಗೆ ಏನೋ ಒಂದು ಹಣ್ಣು ಕಾಯಿ ಪೂಜೆ ನೆಮ್ಮದಿನ ಅಮ್ಮ ಹತ್ರ ಪೂಜೆ ಕೇಳ್ತಾಳೆ. ಅದು ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಬ್ಬರಿಗೆ ಒಳ್ಳೇದಾಗಲಿ ಅಂತ ನಾವು ಮಾಡಿಲ್ಲ. ಬಂದು ಭಕ್ತಾದಿಗಳಿಗೂ ಒಳ್ಳೇದಾಗಬೇಕು, ಬಂದು ಜನಕ್ಕೂ ಒಳ್ಳೇದಾಗಬೇಕು. ಎಷ್ಟೋ ಜನ ಬಂದು ಕಷ್ಟ ಪರಿಹಾರ ಮಾಡ್ಕೊಂಡೋಗ್ಯಾರ. ನನ್ನ ಕಣ್ಣು ಮುಂದೆ ಅಂತೂ ಘಟನೆಗಳು ನಡೆದಿರೋದು. ನಾನು ದೇವ್ರೇನು ಅಂತ ನನಗೂ ಗೊತ್ತಿರಲಿಲ್ಲ, ಜನ ಹೇಗೆ ದೇವ್ರು ಹೇಗೆ ಅಂತ ಸತ್ವಾಗೂ ನನಗೆ ಗೊತ್ತಿರಲಿಲ್ಲ. ದೇವಸ್ಥಾನ ಮಾಡಿದ್ಮೇಲೆ ಗೊತ್ತಾಯಿತು ಜನ ಹೇಗೆ ದೇವ್ರು ಹೇಗೆ ಅಂತ. ಅವಾಗಲೇ ಸರ್ ನನಗೆ ಗೊತ್ತಾಗಿದ್ದು, ದೇವರಲ್ಲೂ ಈ ಥರ ಇರುತ್ತೆ ಅಂತ ಗೊತ್ತಾಗಿದ್ದು. ಬಂದು ಭಕ್ತಾದಿಗಳಿಗಂತೂ ತುಂಬ ಕಷ್ಟ ಪರಿಹಾರ ಆಗಿದೆ. ಇಲ್ಲಿ ತುಂಬ ಕಷ್ಟ ಪರಿಹಾರ ಆಗಿದೆ.